ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಷ್ಟೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ಸಿಂಹ ರಾಶಿ 2026 ಮಾರ್ಚ್ 22 ನಂತರದಲ್ಲಿ ಈ ವಾರ ಫಲದಲ್ಲಿ ಸಿಂಹ ರಾಶಿಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಸಪ್ತಮದಲ್ಲಿರುವಂತಹ ಪಾಪ ಗ್ರಹಗಳನ್ನ ನಾವು ನೋಡಿದ್ರೆ ವಿವಾಹದಲ್ಲಿ ಅನವಶ್ಯಕ ಕಿರಿಕಿರಿಗಳು ಉಂಟಾಗುತ್ತೆ ಈ ಒಂದು ಸಿಂಹ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ. ಯಾಕೆಂತಂದ್ರೆ ಅಲ್ಲಿರುವಂತಹ ಪಾಪ ಗ್ರಹಗಳು ಮದುವೆ, ಮ್ಯಾರಿಟಲ್ ಲೈಫ್ಗೆ ಒಳ್ಳೆಯದಲ್ಲ. ಇದು ಒಂದು ಬಹಳ ಟೆಂಪ್ರರಿ ಆಗಿರುವಂತದ್ದು. ಬಟ್ ನಿಮ್ಮ ಜನ್ಮ ಕುಂಡಲಿಯಲ್ಲೇ ಏನಾದ್ರು ಆತರ ಕಂಡೀಷನ್ಸ್ ಇದೆ ಅಂತ ಅನ್ಕೊಂಡ್ರೆ ನೀವು ಏನ್ ಮಾಡಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು. ಸೊ ಒಂದು ವಿವಾಹವನ್ನ ಸಕ್ಸಸ್ಫುಲ್ ಮಾಡೋದು, ಫೇಲ್ ಮಾಡುವಂಥದ್ದು ನಮ್ಮ ಕೈಲೇ ಇರುತ್ತೆ. ಸೊ ಅದನ್ನ ವ್ಯಕ್ತಿತ್ವದ ಮೇಲೆ ನಾವು ವರ್ಕ್ ಮಾಡ್ಬೇಕು, ನಮ್ಮನ್ನ ನಾವು ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ. ಜಾತಕದ ಹೊಂದಾಣಿಕೆಯನ್ನು ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಜಾತಕದ ಹೊಂದಾಣಿಕೆ ಅಂದ್ರೆ ಮನುಷ್ಯಗಣ ಪ್ರಾಣಿಗಣ ಅಂತೇಳಿ ಆತರ ಮಾಡುವಂತ ಒಂದು ಸ್ಕೋರ್ ಕೊಡ್ತಲ್ಲ, ಅದಲ್ಲ. ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ ಎಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ತಾರೆ, ಕಂಪ್ಯೂಟರ್ ಮ್ಯಾಚ್ ಮೇಕಿಂಗ್ ನೋಡಿ ಮದುವೆ ಮಾಡ್ಕೊಳ್ತಾರೆ. ನಿಮ್ಗೆ ಮ್ಯಾಟ್ರಿಮನಿ ವೆಬ್ಸೈಟ್ಸ್ ಅಲ್ಲೂ ಕೂಡ ಅದೇ ತರ ಡೀಟೇಲ್ಸ್ ಬರ್ತಿರುತ್ತೆ. ಆ ರೀತಿ ಮಾಡಬೇಡಿ. ಕಮ್ಯುನಿಕೇಶನ್ ಮೇಲೆ ಒಂದು ಕಂಟ್ರೋಲ್ ಇರಲಿ. ಅನವಶ್ಯಕವಾಗಿ ಮಾತಾಡೋದು ಬೇಡ, ಅನವಶ್ಯಕವಾಗಿ ಇನ್ನೊಬ್ಬನ ಹರ್ಟ್ ಮಾಡೋದು ಬೇಡ. ಒಂದು ಸ್ವಲ್ಪ ದಿನ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಡಿ.
ಕಿರಿಕಿರಿಗಳಿಂದ ಜಗಳಗಳಿಂದ ಹೊರ ಬಂದ್ಬಿಡಿ. ಇದೇ ಅದಕ್ಕಿರುವಂತ ಔಷಧಿ. ಆಮೇಲೆ ಪಾರ್ಟ್ನರ್ಶಿಪ್ ಮಾಡುವಂತ ಬಿಸ್ನೆಸ್ ಜೊತೆ ಕಿರಿಕಿರಿಗಳಾಗ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ರೆ ಅಲ್ಲೂ ನಿಮ್ಗೆ ಬೇಜಾರಾಗುವಂತ ಘಟನೆಗಳು ನಡೀಬಹುದು. ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಪ್ರಾಪರ್ಟಿ ಖರೀದಿ ಬಹಳ ಉತ್ತಮವಾಗಿರುವಂತ ಸಮಯ. ಪ್ರಾಪರ್ಟಿ, ಮನೆ ಖರೀದಿ, ಅಥವಾ ನೀವು ಎಸ್ಟೇಟ್ಗಳನ್ನ ಖರೀದಿ ಮಾಡ್ತೀರಾ, ಲ್ಯಾಂಡ್ಗಳನ್ನ ಖರೀದಿ ಮಾಡ್ತೀರಾ ಅಂತಂದ್ರೆ, ಒಂದ್ ವೇಳೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಬಹಳ ಬಹಳ ಒಳ್ಳೆಯದು. ಸೊ ಅಷ್ಟಮದಲ್ಲಿರುವಂತ ಗ್ರಹಗಳನ್ನ ನೋಡಿದ್ರೆ ಎಗೈನ್ ಇದು ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುವಂತ ಸಾಧ್ಯತೆಗಳು ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅದ್ರಲ್ಲಿ ಏನಾದ್ರು ಒಂದು ಕಿರಿಕಿರಿಗಳು ಬಂದು ಅದು ಅರ್ಧಕ್ಕೆ ನಿಲ್ಲಬಹುದು. ಈ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಸಾಲದ ಇದು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ 2ನೇ ಮನೆ ನೋಡ್ತಿರೋದು. ಸಾಲ ಹೆಚ್ಚಾಗ್ಬೋದು, ಸಾಲ ತೀರ್ಸೋದಕ್ಕೆ ದಾರಿ ಸಿಗದೇ ಇರಬಹುದು, ಕಂಗಾಲಾಗುವಂತ ಪರಿಸ್ಥಿತಿ ನಿಮ್ಗೆ ಬರಬಹುದು. ಧೈರ್ಯವಾಗಿರಿ. ಸ್ವಲ್ಪ ದಿನಗಳಲ್ಲಿ ಗ್ರಹಗಳ ಬದಲಾವಣೆ ಆಗೋದ್ರಿಂದ ನಿಮಗೆ ಹೊಸ ಆಲೋಚನೆಗಳು ಬರುತ್ತೆ. ಹೊಸ ಆಲೋಚನೆಗಳು ಬಂದು ಸಾಲದಿಂದ ನೀವು ಹೊರಗಡೆ ಬರೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ಅಷ್ಟಮದಲ್ಲಿರುವಂತಹ ಗ್ರಹಗಳು ಪ್ರಾಪರ್ಟಿ ಖರೀದಿ ಒಳ್ಳೇದಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಕುಟುಂಬದ ನೆಮ್ಮದಿ ಸಂತೋಷ ಹೆಚ್ಚಾಗಿರುತ್ತೆ. ಕುಟುಂಬದವ್ರ ಜೊತೆ ಕಳೆಯುವಂತ ಸಮಯ ಬಹಳ ಚೆನ್ನಾಗಿರುತ್ತೆ ನಿಮಗೆ. ಅದಾದ ನಂತರದಲ್ಲಿ 11ನೇ ಮನೆಯಲ್ಲಿರುವಂತಹ ಗುರುಗ್ರಹದಿಂದ ಯಥೇಚ್ಛವಾಗಿರೋದು ಲಾಭ ಬಿಸ್ನೆಸ್ ಅಲ್ಲಿ ಸಿಗುತ್ತೆ. ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ, ಯಥೇಚ್ಛವಾಗಿರುವಂತ ಲಾಭ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಯೋಚನೆ ಮಾಡ್ಕೊಂಡಿದ್ದು ತಪ್ಪು, ಏನೋ ಒಂದು ಹೊಸ ನಿರ್ಧಾರ ಮಾಡ್ಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ, ಅದು ಆ ನಿರ್ಧಾರ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ, ಕಾರ್ಯರೂಪಕ್ಕೆ ತರಕ್ಕೆ ಇದು ಬಹಳ ಒಳ್ಳೆಯ ಸಮಯ. ಈ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಸಹ ಆ ಒಂದು ನಿರ್ಧಾರವನ್ನ ಮಾಡಿದ್ದನ್ನ ಕಾರ್ಯರೂಪಕ್ಕೆ ತಂದ್ಬಿಡಿ. ಇದು ಬಹಳ ಮುಖ್ಯ. ಸೊ ಇದು ಸಿಂಹ ರಾಶಿಯವರಿಗೆ ಸಂಬಂಧಪಟ್ಟಿರುವಂತದ್ದು. ಆಮೇಲೆ ವೆಹಿಕಲ್ ಖರೀದಿ ಆಗುತ್ತೆ, ಪ್ರಾಪರ್ಟಿ ಖರೀದಿ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಇನ್ನ ಉದ್ಯೋಗದ ಅವಕಾಶಕ್ಕೆ ಬರೋದಾದ್ರೆ, ದಶಮ ಸ್ಥಾನದಲ್ಲಿರುವಂತಹ ಅಧಿಪತಿ ಶುಕ್ರನಾಗಿರುವನು ಅಷ್ಟಮದಲ್ಲಿ ಇರುವಂತದ್ದು ಕೇಡು. ಒಂದು ಉದ್ಯೋಗದಲ್ಲಿ ಇಷ್ಟು ದಿನ ತಾಳ್ಮೆಯಿಂದ ವಹಿಸ್ಕೊಂಡು ಬಂದ್ರಿ, ಇನ್ನು ಮುಂದೆ ಇದು ಆಗಲ್ಲ ಅನ್ಸ್ಬೋದು. ಅಥವಾ ನಿಮ್ಗೆ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಇರುವಂತಹ ಪ್ರೆಷರ್ನ ನೀವು ತಳ್ಕೊಳಕ್ ಆಗದಲ್ಲೇ ಇರ್ಬೋದು. ಅಥವಾ ನೀವು ಇಷ್ಟು ದಿನ ನಂಬಿದ್ದಂತಹ ಉದ್ಯೋಗದಿಂದ ಹೊರಗಡೆ ಬರುವಂತ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಅದು ವಿದೇಶ ಆಗಿರ್ಬೋದು, ಇಲ್ಲ ಆಗಿರ್ಬೋದು. ಅಥವಾ ಇದಕ್ಕಿಂತ ಒಳ್ಳೆಯ ಆಪರ್ಚುನಿಟಿ ನನಗೆ ಸಿಗ್ತಿಲ್ಲ, ನನಗೆ ಏನು ಪ್ರೋಗ್ರೆಸ್ ಇಲ್ಲ, ನನಗೆ ಇಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಸ್ಯಾಲರಿ ಇನ್ನೊಂದಲ್ಲಿ ಇನ್ಕ್ರಿಮೆಂಟ್ ನನಗೆ ಇಲ್ಲ ಅಂತ ಹೇಳಿ ಹೊರಗಡೆ ಬರುವಂತ ಸಾಧ್ಯತೆಗಳು ಕ್ರಿಯೇಟ್ ಆಗ್ಬೋದು. ಎಲ್ಲ ಕೂಡ ವೈಯಕ್ತಿಕ ಮಟ್ಟದಲ್ಲಿ ಯೋಚನೆ ಮಾಡಿ ಲಾಂಗ್ ಟರ್ಮ್ ಬೆನಿಫಿಟ್ ಕೊಡುತ್ತಾ ನೋಡ್ಕೊಂಡು ನೀವು ಅಲ್ಲಿಂದ ಹೊರಗಡೆ ಬರೋದು ಒಳ್ಳೇದು. ಬಟ್ ಹೊರಗಡೆ ಬರುವಂತದ್ದು ನಿಮಗೆ ಪಾಸಿಟಿವ್ ಆಗೇ ಇರುತ್ತೆ. ಬಟ್ ಆ ಪ್ರೆಷರ್ ನ ಕ್ರಿಯೇಟ್ ಆಗಿರೋದ್ರಿಂದ ನೀವು ಅಲ್ಲಿ ಇರೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಈ ಪರಿಸ್ಥಿತಿಯಿಂದ ಹೊರಗಡೆ ಬರುವಂತ ಸಾಧ್ಯತೆಗಳು ಹೆಚ್ಚು. ಬಟ್ ಹೊಸ ಉದ್ಯೋಗ ನಿಮಗೆ ಖಂಡಿತವಾಗಲು ಸಿಗತ್ತೆ. ಸೊ ಇಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಉದ್ಯೋಗದಲ್ಲಿ ಎನಿ ಕೈಂಡ್ ಆಫ್ ಪ್ರೋಗ್ರೆಸ್, ಈಗ ನೀವು ಒಂದು ಟ್ರಾನ್ಸ್ಫರ್ ಆಗಿರ್ಬೋದು, ಒಂದು ಇನ್ಕ್ರಿಮೆಂಟ್ ಆಗಿರ್ಬೋದು, ಒಂದು ಅಪ್ಲಿಫ್ಟ್ಮೆಂಟ್ ಯಾವುದೇ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದು ಆಗೋ ಸಾಧ್ಯತೆ ಕಡಿಮೆ. ಆಗಲ್ಲ ಅಂತಲ್ಲ, ಇಲ್ಲಿ ಎಗೇನ್ ನಾವು ಅಷ್ಟಕ ವರ್ಗ ಮತ್ತೆ ದಶಾ ಪೀರಿಯಡ್ ಇದನ್ನೆಲ್ಲ ಕೂಡ ಗಮನಿಸಬೇಕಾಗತ್ತೆ. ಬಟ್ ಜನರಲ್ ಆಗಿ ನಾವು ಹೇಳೋದಾದ್ರೆ ನನ್ನ ಪ್ರಕಾರವಾಗಿ ವಿನಾಕಾರವಾದ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಸಿಂಹರಾಶಿಯಲ್ಲಿ ಇರ್ತಂತವ್ರಿಗೆ. ಸೊ ಇಷ್ಟು ವಿಚಾರಗಳು ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು.